ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಡ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸ್ಯಾಟರ್ಡೆ ನಾವು ದಾವಣಗೆರೆಗೆ ಹೊರಟಿದ್ದೀವಿ. ಸೊ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್. ಸ್ಯಾಟರ್ಡೆ ಚಂದಾಪುರ ರೋಡಲ್ಲಿ ತಪ್ಪಿದ್ದಲ್ಲ, ಫುಲ್ ಟ್ರಾಫಿಕ್ ಇರುತ್ತೆ. ಸೊ ಆ್ಯಕ್ಚುಲಿ ನನಗೆ 20 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ. ಹಾರ್ಡ್ಲಿ 11 o'clock ಮುಟ್ಟಿದ್ವಿ, 12 o'clock ಆಯಿತು. ಸೊ ಇಷ್ಟೊತ್ತಿಗೆ ನಾವು ಹೊರಡಬೇಕಿತ್ತು ದಾವಣಗೆರೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಫೈನಲಿ ನಮ್ಮ ಅಕ್ಕಂದು ಸೀಮಂತ. ಮೇಡಮ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಸ್ಟುಡಿಯೋ ಯಾಕೆ ಬಂದಿವಿ, ಹೋಮು ಹೈಲೈಟ್ಸ್ ಮಾಡ್ಕೊಂಡಿದ್ದಾಳೆ ಹೇಳಿ. ಸೊ ಯಾಕೆ ಸ್ಟುಡಿಯೋಗೆ ಬಂದೆ ಅಂತ ಹೇಳಿದರೆ, ಸೊ ನಾಳೆ ನಿರ್ಮಲನ್ಗೆ ಮೇಕಪ್ ಮಾಡಬೇಕಿತ್ತು. ಹಾಗಾಗಿ ಮೇಕಪ್ ಕಿಟ್ಟು, ರಿಂಗ್ ಲೈಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ತಗೊಂಡು ಹೋಗೋಣ ಅಂತ ಹೇಳಿ ಬಂದೆ. ಸೊ ಆಲ್ರೆಡಿ ಟೈಮ್ ಆಗಿದೆ. ಸೊ ನಾವು ಬೇಗ ಹೊರಡ್ತೀವಿ. ಲೆಟ್ಸ್ ಗೋ. ಬೆಳಿಗ್ಗೆ 11:30ಗೆ ಹೊರಟವರು ಒಂದು 6:30ಗೆಲ್ಲ ರೀಚ್ ಆದ್ವಿ. ಸೊ ಬಂದು ಆಲ್ರೆಡಿ ಸ್ವಲ್ಪ ಮಾತಾಡಿ ಎಲ್ಲ ಮಾಡಿ ಮೇಲೆ ಬಂದು ನಾಳೆ ಡೆಕೋರೇಷನ್ಗೆ ಫ್ಲವರ್ನ ಇದು ಮಾಡ್ತಾಯಿದ್ದೀವಿ, ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ನಾಳೆ ಕುಕ್ಕಿಂಗಿಗೂ ಕೂಡ ಇಲ್ಲೇ ರೆಡಿ ಆಗ್ತಾ ಇದೆ. ನಾನು, ಅಮಿತ್, ಸುಷ್ಮಿತಾ, ಆಮೇಲೆ ಬೌಜಿ, ನಿರ್ಮಲ ಎಲ್ಲರೂ ಕೂತ್ಕೊಂಡು ಫ್ಲವರ್ನ ನಾವು ನೀಟಾಗಿ ಅದರಿಂದ ಇದಿರುತ್ತೆ ಅಲ್ವಾ ಚೊಟ್ಟು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದೇ ಸತಿ ಪೋಣಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಆ ಥರ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ಥರ ಪೋಣಿಸ್ತಾ ಇದ್ದೀನಿ. ನೀಟಾಗಿ ಇದೇ ಥರ ಪೋಣಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೀವಿ. ಸುಮಾರು ಈ ಥರದ್ದು ಒಂದು 40 ರೆಡಿ ಮಾಡಿದ್ವಿ. ಫೈನಲಿ ಈ ಥರ ರೆಡಿ ಮಾಡಿದ್ದೀವಿ. ಬ್ಯಾಕ್ ಡ್ರಾಪ್ ಕಲರ್ ಬಂದ್ಕೊಂಡು ಸ್ಕ್ರೀನ್ದು ಗ್ರೀನ್ ಕಲರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಬಾಟಲ್ ಗ್ರೀನು. ಸೊ ಹಾಗಾಗಿ ಡಾರ್ಕ್ ಆಗಿದೆ ಗ್ರೀನು. ಸೊ ಅದ್ರ ಜೊತೆಗೆ ಈ ಥರ ಅವಳದು ಸ್ಯಾರಿ ಗ್ರೀನ್ ಮತ್ತು ಪಿಂಕ್ ಬಾರ್ಡರಲ್ಲಿರೋದ್ರಿಂದ ಸೊ ಪಿಂಕ್ ಲೋಟಸ್ನ ತಗೊಂಡಿದ್ದೀನಿ. ಹಾಗೆ ಸೇವಂತಿಗೆ ಹೂವನ್ನ ವೈಟ್ ತಗೊಂಡು ಜೋಡಿಸ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರಬಹುದು, ಸುಮಾರು ಇದೆಲ್ಲ ಮಾಡೋಷ್ಟೊತ್ತಿಗೆ ನಾವು ಒಂದು 7 ಗಂಟೆ 7:15ಕ್ಕೆ ಶುರು ಮಾಡಿದ್ವಿ. ಎಲ್ಲ ಮುಗಿಯೋಷ್ಟೊತ್ತಿಗೆ 1:56 2 o'clock ಆಗಿತ್ತು. ನಾವು ಮಲಗುವಾಗ 2:30 ಆಗಿತ್ತು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಉಳಿದಿರೋ ಹೂನ ಅಕ್ಕ ಎಲ್ಲ ಸೇರಿ ದೇವ್ರಿಗೆ ಹಾಕಲಿಕ್ಕೆ ಅಂತ ಹೇಳಿ ಪೋಣಿಸ್ತಾ ಇದ್ದಾರೆ, ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, 19th ಮಾರ್ನಿಂಗ್, 18th ರೀಚ್ ಆಗಿರೋದು. 19th ಮಾರ್ನಿಂಗು ಫೈನಲಿ ಈ ಥರ ರೆಡಿ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ತುಂಬಾ ಕಷ್ಟ ಆಯಿತು, ನನಗಂತೂ ಭಯನೇ ಆಗೋಯಿತು ನಿಲ್ಲುತ್ತಾ ಇಲ್ವಾ ಅಂತ ಹೇಳ್ಕೊಂಡು. ಪುಟ್ಟಿ ಮೇಲೆ ಅಂದರೆ ಗರ್ಲ್, ಇದು ಪಿಂಕ್ ಇರೋದು ಗರ್ಲ್, ಬ್ಲೂ ಇರೋದು ಬಾಯ್. ಪೈಪೋಟಿ ಮೇಲೆ ಊದ್ತಾ ಇದ್ದಾರೆ. ಬೋಜಿ ಯಾವುದು, ಬಾಯ ಗರ್ಲಾ? ಗರ್ಲ್ ಬೇಕಾ? ನಮಗೂ ಗರ್ಲ್ ಬೇಕಪ್ಪ. ನಿಂಗೆ ಗರ್ಲ್. ಬೋಜಿ ನಿಮಗೆ ಬಾಯಾ? ಬಾಯ್ ಬೇಕಾ? ಅಬ್ಬೋ, ಇಷ್ಟು ಊದಿದ್ದೀವಿ, ಊದ್ತಾ ಇದ್ದೀವಿ. ಅಲ್ಲಿದಲ್ಲ, ಆ್ಯಕ್ಚುಲಿ ಏನು ಅಂತ ಹೇಳಿದರೆ, ಹಿಂಗಿಟ್ಕೊ ನಾನು ಹೇಳ್ತೀನಿ. ಆ್ಯಕ್ಚುಲಿ ಏನು ಅಂತ ಹೇಳಿದರೆ, ನಮ್ಮ ಆಂಟಿ ಅತ್ತೆ ಮಾವದು 25 yearsದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು. 25 yearsದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು. ಸೊ ನಾವು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಇಬ್ಬರದು ಅಂದರೆ 2 ಕಪ್ಪಲ್, ಅಣ್ಣ ತಮ್ಮ ಅಕ್ಕ ತಂಗಿ ಇಬ್ಬರದಿತ್ತು. ಸೊ ಹಾಗಾಗಿ ಯಾವ ಮಂದಿದ್ದು ಅಕ್ಟೋಬರ್ 12ಗೆ 25 yearsದು ಆ್ಯನಿವರ್ಸರಿ ಇತ್ತು. ಆವಾಗ ನಮಗೆ ಮಾಡಲಿಕ್ಕೆ ಆಗದೆ ಇರೋ ಕಾರಣ ಇವತ್ತು ಇವಳದು ಸೀಮಂತ ಫಂಕ್ಷನ್ಗೆ, ಬೇಬಿ ಫಂಕ್ಷನ್ಸ್ಗೆ ಎಲ್ಲರೂ ಬರ್ತಾ ಇದ್ದಾರೆ ಫ್ಯಾಮಿಲಿಯವರು. ಸೊ ಹಾಗಾಗಿ ಅವರು ಎಲ್ಲರ ಮುಂದೆ ಚಿಕ್ಕದಾಗಿ ಸ್ವೀಟಾಗಿ ಡೆಕೋರೇಷನ್ನ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀವಿ. ಅದೇ ಡೆಕೋರೇಷನ್ ಈಗ ಇಲ್ಲಿ ನಡೀತಾ ಇದೆ. ಅದು ಯಾವ ಡೆಕೋರೇಷನ್ ಅಂದರೆ ಕಾರ್ ಡಿಕ್ಕಿ ಡೆಕೋರೇಷನ್. ನಿಶ್ಮಿತಾ, ಕೇಕ್ ಹೇಳಿದ್ರಾ? ಕೇಕ್ ಹೇಳ್ತಾರೆ, ಆಮೇಲೆ ಹೇಳ್ತಾರೆ. ಈ ಡಿಕ್ಕಿಯಲ್ಲಿ, ಬೌಜಿ ಕಾರ್ ಅವರ ಡಿಕ್ಕಿಯಲ್ಲಿ ಡೆಕೋರೇಷನ್ ಮಾಡೋಣ ಬನ್ನಿ. ಸೊ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಾದರ್ನ ಕರೆದುಬಿಟ್ಟು ಫಾದರಿಗೆ ಬ್ಲೆಸ್ಸಿಂಗಿಗೆ ಅಂತ ಹೇಳಿ ಕರೆದಿದ್ವಿ. ಸೊ ಫಾದರ್ ಬಂದಿದ್ರು ಬ್ಲೆಸ್ಸಿಂಗ್ ಮಾಡೋದಕ್ಕೆ. ನಿಶ್ಮಿತಾ ಫುಲ್ ಬ್ಯುಸಿ.
ನೋಡುದು ಇಲ್ಲ ಅಂತಾಳೆ ಹುಡುಗಿ. ವೇಟಿಂಗ್ ಫಾರ್ ಸ್ಮಾಲ್ ಬೇಬಿ. ಯಾರ್ದು? ಕಂದ. ಇಲ್ಲಿ ರೆಡಿ ಇದೆ, ಅದು ಸ್ವಲ್ಪ ಗಾಡಿ ಹೋಗ್ಬಿಟ್ಟಿದೆ. ಸೊ ಎಲ್ಲ ರೆಡಿ ಆಯಿತು. ಈಗ ರೆಡಿ ಆಗಿಬಿಟ್ಟು ಮಾವ ಅವರೆಲ್ಲ ಇಲ್ಲೇ ಬಂದಿದ್ದಾರೆ. ಅಂದರೆ ನಮ್ಮ ತಾಯಿ ಕಡೆ ಫ್ಯಾಮಿಲಿಯಿಂದನೇ ನಾವು ಹೋಗ್ಬೇಕಲ್ವಾ. ಬಟ್ ನಾವು ನಿನ್ನೆನೆ ಬಂದ್ವಿ ಆ್ಯಕ್ಚುಲಿ. ಈಗ ಮಾವ ಅವ್ರ ಜೊತೆ ಎಲ್ಲ ಬರೋಣ, ಎಲ್ಲರೂ ಒಟ್ಟಿಗೆ ಬರೋಣ ಅಂತ ಹೇಳ್ಕೊಂಡು ಮನೆಯಿಂದ ಹೊರಟಿದ್ದೀವಿ. ಸೊ ಹೂ ಅದೆಲ್ಲ ತಗೊಂಡು ಹೊರಟಿದ್ದೀವಿ. ತಿಂಡಿ ಎಲ್ಲ ಅಲ್ಲೇ ಇದೆ, ಅಣ್ಣ ತಗೊಂಡು ಬಂದಿದ್ದಾರೆ, ಅವ್ರು TTL ತಗೊಂಡು ಬಂದಿದ್ದಾರೆ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ಏನೇನಾಗುತ್ತೆ ಅಂತ ಹೇಳ್ಕೊಂಡು ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ವಿಡಿಯೋನ ತೆಗ್ದು ಆಮೇಲೆ ವಾಯ್ಸ್ ಓವರ್ ಕೊಡೋಕ್ಕಾದ್ರೂ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ಎಲ್ಲೋಗಿದ್ರಿ ನೀವು? ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಕ್ಕಾಗಲ್ಲ. ನಿನಗೆ ಮಾಡಿದ್ದೆ. ಹಾ, ಫೋನ್ ಪಿಕ್ ಮಾಡಕ್ಕಾಗಲ್ವೇನೋ ನಿಂಗೆ? ಹಾ, ಈಗ ಬಂದಿದ್ದಾರೆ ಇವರೆಲ್ಲರೂ. ಒಂದೊಂದು ಊರಿಂದ ಒಬ್ಬರೊಬ್ರು ಬಂದಿದ್ದಾರೆ. ನಮ್ಮ BMTC ಬಸ್, ನಮ್ಮ ಬೆಂಗಳೂರು ದಾವಣಗೆರೆಯಲ್ಲಿ. ಸೊ ಇದು ಅಕ್ಕನ ಮನೆ ದಾವಣಗೆರೆಯಲ್ಲಿ. ಸೊ ಫೈನಲಿ ನಾವು ರೀಚ್ ಆದ್ವಿ, ಪ್ರೇಯರಿಗೆ ರೆಡಿ ಮಾಡ್ಕೊತಾ ಇದ್ವಿ. ಸೊ ನೋಡ್ತಾ ಇರ್ಬೋದು, ಮನೆ ಒಳಗಡೆನೆ ಚಿಕ್ಕದಾಗಿ ಸ್ವೀಟಾಗಿ ಡೆಕೋರೇಷನ್ನ ಮಾಡಿದ್ವಿ. ಬಿಕಾಸ್ ಹೊರಗಡೆಯಿಂದ ಎಲ್ಲ ಜಾಸ್ತಿ ಯಾರಿಗೂ ಕರೆದಿರಲಿಲ್ಲ, ಬರೀ ಫ್ಯಾಮಿಲಿ ಆಗಿರೋದ್ರಿಂದ ಬೇಡ ಬೇರೆ ಕಡೆ ಮಾಡೋದು ಅಂತ ಮನೆಯಲ್ಲಿನೇ ತುಂಬ ದೊಡ್ಡ ಜಾಗ ಇರೋದ್ರಿಂದ ಮನೆಯಲ್ಲಿನೇ ಸ್ವೀಟಾಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರಬಹುದು, ನಿರ್ಮಲನ್ ಗೌನ್ ಆಗಲಿ ಅಥವಾ ಅವಳಿಗೆ ಮೇಕಪ್ ಮಾಡಿರೋದು ನಾನು ಸಪ್ರೇಟಾಗಿ ತೆಗಿಯೋಕ್ಕಾಗಿರಲಿಲ್ಲ. ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ ಮೇಕಪ್ ಹೇಗಾಗಿದೆ ಅಂತ ಹೇಳ್ಕೊಂಡು. ಪ್ಲೀಸ್ ಕಮೆಂಟ್ಸ್ ಮಾಡಿ. ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ಅವಳು ತುಂಬಾ ಸಿಂಪಲ್ ಬೇಕು, ಲೆನ್ಸ್ ಆಗಲಿ ಲ್ಯಾಶಸ್ ಆಗಲಿ ಅಥವಾ ಜಾಸ್ತಿ ಹೈಲೈಟಿಂಗ್ ಆಗಲಿ ಏನು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ನಾನು ಸಿಂಪಲ್ ಆಗಿ ಅವಳಿಗೆ ಮೇಕಪ್ನ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕ್ವಿಕ್ಕಾಗಿ ಒಂದು ಫೋಟೋಶೂಟ್ ನಡೀತಾ ಇದೆ. ಸೊ ಇಲ್ಲಿ ಅವ್ರ ಹಸ್ಬೆಂಡ್ ಮನೆ ಕಡೆಯಿಂದ ಹೂ ಕೊಡೋದಾಗಲಿ ಅಥವಾ ಸಾರಿ ಕೊಡೋದು ಅಥವಾ ಮಾಡಿರುವ ತಿಂಡಿ ಎಲ್ಲ ಕೊಡೋ ಶಾಸ್ತ್ರ ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ಹೇಳೋದಕ್ಕಾಗಲ್ಲ, ಜಸ್ಟ್ ವಾಯ್ಸ್ ಕೊಡದೆ ಹಾಗೆ ಜಸ್ಟ್ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನಿರ್ಮಲಾ ಯಾಕೆ ಕ್ವಶನ್ ಪಳೆ ಯಾಕೆ ಕ್ವಶನ್ पड़े काळे दोरूंक ना बाये कशें दिसता सा सवी दिसता
ಯಾಕಣ್ಣ ಪ್ಲೇಸ್ ಕೊಟ್ಟಿಲ್ಲ ನಿಂಗೆ? ಇವ್ರು ಯಾರು ಪ್ಲೇಸ್ ಕೊಟ್ಟಿಲ್ಲಂತೆ ಅಣ್ಣನಿಗೆ. ಪರವಾಗಿಲ್ಲ, ಬೇಜಾರಾಗ್ಬಿಟ್ಟೈತಾ ಗಾಡಿ ಹೊಡೆದೊಡ್ದು? ಏನು ಅಂದ್ಯಲ್ಲ ಈಗ? ಬೂಜಿ ಕೈ ತೆಗಿ. ಬೇಜಾರು. ಓಯ್ ಆ ವೈರಸ್ ಒಂದು ಜೋನ ಇಲ್ಲಿ ಬೈಕೆ ಮದ್ವೆ. ನಿರ್ಮಲಾ ಹೆಂಗಿದೆ? ಎಲ್ಲ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ಇಷ್ಟು ತಿನ್ಬೇಕು, ಇಷ್ಟು ತಿಂದು ಖಾಲಿ ಮಾಡಬೇಕು. ಸುಮ್ಮನೆ ಹಾಕಿರೋದಲ್ಲ, ಅವರು ಖಾಲಿ ಮಾಡೋಕ್ಕೋಸ್ಕರ ಹಾಕಿರೋದು, ಅಂದರೆ ಬಡಿಸಿರೋದು. ತಿನ್ನಿ ಊಟ ಮಾಡಿ. ಸೊ ಇಲ್ಲಿ 25 ಇಯರ್ಸ್ ಜೂಬ್ಲಿ ಆ್ಯನಿವರ್ಸರಿದು ಸೆಲೆಬ್ರೇಷನ್ ನಡೀತಾ ಇದೆ. ಅದಕ್ಕೆ ಹೇಳಿದ್ರೆ ಅಣ್ಣ ಬನ್ನಿ. ಹ್ಯಾಪಿ ಜರ್ನಿ. ಇದು ಎಂತ? ಮದ್ವೆ ಆದ್ಮೇಲೂ ಅಳೋದು, ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗುವಾಗ್ಲೂ ಅಳೋದು, ಎಂತ ಅಯ್ಯೋ ಗಂಡನ್ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಮಿತಾ. ಇಲ್ಲಿ ನೋಡಿ ಇಲ್ಲಿ. ಸೊ ಹೀಗೆ ಅವಳು ಕಾಲು ಎಳ್ಕೊಂಡು ಹೀಗೆ ಕಾಮಿಡಿ ಮಾಡ್ತಾ ಇದ್ದೆ. ಸೊ ಈ ಸೀಮಂತ ಫಂಕ್ಷನ್ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಟಯರ್ಡ್ ಆಗಿರೋದ್ರಿಂದ. ಈ ಸೀಮಂತ ಫಂಕ್ಷನ್ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.